ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣ. ಈಗ ಎಲ್ಲಪ್ಪ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಪೈರೇಟ್ಸ್ ಆನ್ ವೀಲ್ಸ್ ಅವರು ಕಡೆಯಿಂದ ನಾವು KD ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ಹೇಳಿದ್ರೆ ರಾಜಾಜಿನಗರದಲ್ಲಿ ಇರುವಂತಹ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಗ್ರೂಪ್ ಕಡೆಯಿಂದ 120 ಮೆಂಬರ್ಸ್ಗೆ K2 ಬುಕ್ ಆಗಿದೆ. ಇಲ್ಲಿ ಎಲ್ಲ ರೋಡು ಕ್ಲೋಸ್ ಆಗಿರೋದ್ರಿಂದ ಹೆಂಗೋ ಬರ್ತಾ ಇದ್ದೀವಿ. ಇನ್ನೊಂದು 5 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀನಿ. ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಇನ್ನೂ ನಮ್ಮ ಪ್ರಜೆ ಬರಬೇಕು, ನಾಗಿ ಬ್ರೋ ಬರಬೇಕು, ನಮ್ಮ ಜಾಕಿ ಬರಬೇಕು, ಮೂರ್ತಿ ಬ್ರೋ, ಚಂದು, ಎವ್ರಿ ಒನ್ ಕಮಿಂಗ್. ನೋಡಿ ಎಲ್ಲಾದರೂ ಮರ ಫುಲ್ ಬಿದ್ದೋಗ್ಬಿಟ್ಟಿದೆ. ನೋಡಿ ಕಾರ್ ಮೇಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಹೋಗತ್ತೆ ನೋಡಿಲಿ. ಏನ್ರಿ ಗುರು, ರಾಜನಗರ ಫುಲ್ಲು ನೋಡಿಲಿ. ಯಪ್ಪ 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 ಯಪ್ಪ. ಸೊ ಲೂಲು ಮಾಲ್ ನೋಡಿ, ನೈಟ್ ನೋಡೋಕ್ಕೆ ಅಂದ ಚಂದ ಗುರು. ಎಲ್ಲಿದೆಯೋ? ಬಸ್ ಸ್ಟಾಪ್ ಹತ್ರ ಏನಕ್ಕೆ ಹೋಗಿದ್ದೀರಾ? ಸರಿ, ಬೈಕಲ್ಲಿ ನಿಲ್ಸಿದ್ದೀರಾ? ಬನ್ನಿ. ಮತ್ತೆ ನೀವೆಲ್ಲ ಹಾಕಿದ್ದೀರಾ? ಈಗ ಕೆಳಗಡೆ ಹಾಕಿದ್ದೀರಾ? ಮತ್ತೆ ಸ್ಟಾರ್ಟ್ ಮಾಡ. ಹೌದಾ, ಆಗಿದೆ. ಸರಿ, ಮಳೆ ಪಕ್ಕ ಒಂದೇ ಬರುತ್ತೆ, ಮೋಡ ಆಗಿದೆ ಅದಕ್ಕೆ. ಹೌದಾ, ಹಂಗಾರೆ ಹುಡುಗರನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಬಿಡಿ, ಬೆಸ್ಟು. ಹಾಂ ಬನ್ನಿ, ಒಳಗಡೆ ಹೋಗ್ಬಿಡೋಣ. ಚಂದು, ಏನ್ರಿ ಸಮಾಚಾರ? ಹೇಳ್ಬೇಕ್ರಿ. ಯಾರು? ನಾವು ಬರ್ತೀವಿ, ನೀವೇ ಬರಲ್ಲ ಎಲ್ಲಿಗೂ ರೇ. ದೊಡ್ಡ ಪ್ಲಾನ್ ಇರೋದಕ್ಕೆ ಚಿಕ್ಕ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಅದಕ್ಕೆ ಕಲ್ಲಿ ನಮ್ಮ ಬಾಯ್ಸ್ ಬಂದ್ರಲ್ಲೇ ಒಂಥರ ಜೋಶ್ ಗುರು. ಅದು ಎಲ್ಲ ಇರಲಿ, ಯಾವ ಸೀರಿಯಸ್ ಮ್ಯಾಟ್ರ್ ಅಷ್ಟೇ, ನಾವು ಚಿಂದಿ ಹೊಡಿತೀವಿ. ಟಿಕೆಟ್ಸ್ 1956. ಥ್ಯಾಂಕ್ ಯು. ಓ ಪ್ರಚೆ ಹ್ಞೂ ಮಚ್ಚೆ. ಹಾಯ್ ಮಾಮ್. ಮಾಮ್ ಹಂಗೆ ಹೊಡ್ಕೊ ಬಂದ. ಹ್ಞೂ, ಫುಲ್ ಧೂಳು ಮಚ್ಚ. ರಾಜನಗರ ಫುಲ್ಲು ಇದು ಬಿದ್ದೋಗ್ಬಿಟ್ಟಿದೆ. ಅಲ್ಲ, ಇದು ಮರಗಳು ಅಷ್ಟು ಬಿದ್ದೋಗ್ಬಿಟ್ಟವೆ ರಾಜನಗರದಲ್ಲಿ ಗುರು. ಅದು ಯಾವ ರಾಜನಗರ ಗುರು, ಹಂಗೆ ಬಿದ್ದೋಗ್ಬಿಟ್ಟವೆ ನವರಂಗ್. ಸೊ ಗೈಸ್, ವೇರಿನ್ ಲೂಲು ಮಾಲ್. ಹಲೋ, ಅದೇ ಕಣ, ಹಂಗೆ ಹೋಗ್ತಿದೀಯಾ ಬಾಬಾ? ಅಲ್ಲಿ ಲಿಫ್ಟ್ ಕೆಟ್ಟೋಗಿದೆ. ಲೂಲು ಮಾಲ್ ಪಿಕ್ಕು ಮಕ್ಕಳೇ ಯಾವ AC ಅಣ್ಣ? ಇದು ವರ್ಕ್ ಆಗ್ತಾ ಇಲ್ವಾ? ಯಾವಲ್ಲ ಮಾಲಲ್ಲಿ ಅದು ತೆಗಿಯಂಗಿಲ್ಲ. ಹೌದಾ? ಮೊದಲೇ ನೋಡೋಕ್ಕೆಲ್ಲ KD ಇದ್ದಂಗಿದ್ದೀವಿ. ಅಲ್ಲ, ಇದು ಇಂಟರ್ವಲ್ಸ್ ಅಲ್ಲೆಲ್ಲ ಸ್ನಾಕ್ಸ್ ಎಲ್ಲ ಇರುತ್ತಾ? ಸ್ನಾಕ್ಸ್ ಇರುತ್ತೆ, ಮುಕ್ಲಾರ ದೊಡ್ಡ ಅಷ್ಟೇ. 600 ಜನ ಅಂದ್ರೆ ಇರೋದು 6 ಜನ ನಾವು. ಸೂಪರ್. ನಮ್ಮ ಪೈರೇಟ್ಸ್ ಆನ್ ವೀಲ್ಸ್ ಅವ್ರ ಕಡೆಯಿಂದ 150 ಅಬ್ಬಾ 150 ಟಿಕೆಟ್ಸ್. ಸೂಪರ್. ಸ್ವಲ್ಪ ಕಡಿಮೆ ಇದಾರಲ್ಲ ಜನಗಳ. ರಜಾ, ನಾಳಿಂದ ಲೀವ್ ಬೇರೆ ಅಲ್ವಾ? ಆಲ್ರೆಡಿ ಹೆಂಗಾಗ್ತಾರೆ ತಗೋ ಹಾಕೋ ಕುಚ್ಕ. ಎಂಟ್ರಿಗೆ ಏನಿಲ್ವಾ? ಸೂಪರ್. ಎಷ್ಟು ಕಾಡಿಗೆ ಎಷ್ಟು ತಗೊಂತಾರೆ? ಲಾಸ್ಟ್ 500 ಏನೋ ಪೇ ಮಾಡಿದ್ದೆ. ಹೌದಾ? ಅದು ಬಿಟ್ಟು ಎಕ್ಸ್ಟ್ರಾ. ಅಲ್ಲ, ಅದು ಕಾರ್ಡ್ಸ್ ಹೆಂಗ್ ಆಗುತ್ತೆ? ಎಲಿಜಿಬಲ್ ಆಗ್ತೀನಿ ನೀನು? ಏನಿಲ್ಲ, ಎಲಿಜಿಬಲ್ ಅಂತ ಏನಿಲ್ಲ. ಹೋಗಿ ಕಾರ್ಡ್ ಕೇಳಿದ್ರೆ ನೀನು ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್. ಎಷ್ಟು ರೀಚಾರ್ಜ್? ಅದೇ ಕರೆನ್ಸಿ ಇದಾರೆ 300, 500, 1000, 2000 ಪ್ಯಾಕೇಜ್ ಇರುತ್ತೆ ಅದರಲ್ಲಿ. ಎಂಟ್ರಿ ಕುದುರೆ ನಾಗೇಣ. ಅಲ್ಲೊಂದು ಹುಡುಗಿಗೆ ಬ್ರೇಕಪ್ ಆಗೈತೆ, ಹೋಗಿ ಸಮಾಧಾನ ಮಾಡೋಗಿ. ಇದ್ರೆ ಇಲ್ಲಿ ವಾಲ್ ಆಫ್ ಆನರ್ ಅಂತ ಇದೆ. ನಾಟ್ ಓನ್ಲಿ ದ ಕನ್ನಡ ಇಂಡಸ್ಟ್ರಿ, ಆಲ್ ಇಂಡಸ್ಟ್ರಿ ಪೀಪಲ್ಸ್, ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿದಂತಹ ಸಾಧಕರು ಪ್ರತಿಯೊಬ್ಬರು ಲೂಲು ಮಾಲಿಗೆ ಬಂದರೆ ಈ ಒಂದು ಪ್ಲೇಸಸ್ ಬಂದು ನೋಡೋದನ್ನ ಮಾತ್ರ ಮರೆಯೋಕೋಬೇಡಿ. ನಮ್ಮ ಮೂರ್ತಿ ಬ್ರೋ ಬಂದಿದ್ದಾರೆ. ಗಂಡ ಹೆಂಡತಿ ಮಾತಾಡ್ತಾರೆ. ಗಂಡ ಹೆಂಡತಿ ಮಾತಾಡ್ತವ್ರೆ. ಇದು 2ನೇ ಗಂಡ ಹೆಂಡತಿ. ಆಕ್ಚುಲಿ ಇನ್ನೊಂದು ಗಂಡ ಹೆಂಡತಿ ಅವರೇ. ಯಾರು ಹೇಳು? ವಿವೇಕು ಮತ್ತೆ ಸುರಕ್ಷಾ. ಇನ್ನೊಂದು ಇದು ಇದ್ರ ಜೋಡಿ. ಇದು ಅದು ಸೆಟಪ್. ಅದು ಇದು 2ನೇ ಜೋಡಿ. ಅನೈತಿಕ ಸಂಬಂಧ ಇದು ಹೇಳ್ತಾಳೆ ಮೂರ್ತಿ ಬ್ರೋ. ಸರ್, ನಮ್ಮ ಮೂರ್ತಿ ಬ್ರೋ ಬಂದಿದ್ದಾರೆ. ಆಯ್ ಬ್ರೋ, ಪಾಪ ತಪ್ಪಿಳಿಗೆ ಹೋಗ್ಬೇಡಿ, ಯಾಕಂದ್ರೆ ಅವ್ರ ವೈಫ್ ಎಲ್ಲ ನೋಡ್ತಾ ಇರ್ತಾರೆ. ತುಂಬಾ ದಿನಗಳ ನಂತರ ಕರಾವಳಿ ರೈಡ್ ಆದ್ಮೇಲೆ ಸಿಗ್ತಾ ಇದ್ದೀರಾ, ಏನ್ ಅನಿಸ್ತದೆ ಬ್ರೋ? ನಮ್ಮನ್ನೆಲ್ಲ ಈಗ ಏನಿಲ್ಲ, ನೆಕ್ಸ್ಟ್ ರೈಡ್ ಪ್ಲಾನ್ ಮಾಡ್ರಿ ಫಸ್ಟ್. ಈ ಚಂದು ಮಾಡಿದವ್ರು ಹಂಗೆ ಕ್ಯಾನ್ಸಲ್ ಆಯ್ತಾರಪ್ಪ.
ಇವನೇನಿಗೆ ಗೊತ್ತಾ, ಇವನಿಗೆ ಫಸ್ಟು 2 ಮೆಣಸಿನ್ಕಾಯಿ 1 ಲಿಮೆಂಟ್ ಕಟ್ಟಬೇಕು. ಅದಕ್ಕೂ ಸಾಲಿಲ್ಲ ಅಂದ್ರೆ 2 ಬದನೆಕಾಯಿ 1 ಚಕೋತ ಕಟ್ಟಬೇಕು. ಇವನ ಹತ್ರ ಹಳೆ ಗಾಡಿ ಚೆನ್ನಾಗಿತ್ತು, 390 ತಗೊಂಡು ಹೋಯ್ತಾ ಇರ್ತೇನೆ ಮುಂದ್ಗಡೆ, ಒಬ್ಬೊಬ್ಬನೇ ಎಲ್ಲಿ ಬೇಕು ಅಲ್ಲಿಗೆ. ನೀನ್ ಅದಕ್ಕೆ ಹೇಳಿದ್ದು ಡಿಲೇ ಆಗ ಕಾರಣ ನೀವು ಲಾಸ್ಟ್ ಟೈಮ್ ಡಿಲೇ ನಾನೆಲ್ಲ ಕೂಡ ಮಾಡ್ದವನು. ಲಾಸ್ಟ್ ಟೈಮ್ ಟ್ರಿಪ್ ಡಿಲೇ ಆಗಿರೋದನ್ನ ಕಾರಣ ಗಾಡಿ ಎತ್ಕೊಂಡು ಸ್ಪೀಡ್ ಒಬ್ಬೊಬ್ಬನೇ ಎಲ್ಲೆಲ್ಲ ಹೋಗ್ತಾರೆ. ಆಯ್ತಾ ಲೋಕಕ್ಕೆ ಕಸುಬು ಕಲಿಸಿದ ಕರ್ತೋಸ್ತರು ಒಬ್ಬ ಇದ್ದ. ಭೂಮಿ ಸುತ್ತಿ ಏಳೇಳು ಬೆಟ್ಟ ನಮಸ್ಕಾರ. ಫಸ್ಟು ನಮ್ಮ ಪೈರೇಟ್ಸ್ ಆನ್ ವೀಲ್ಸ್ ಕಡೆಯಿಂದ ನಿಮ್ಬಿಟ್ಟು ಒಂದು KD ಮೂವಿನ ನೋಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬ್ರೋ? ಇಲ್ಲ, ನನಗೆ ಫಸ್ಟ್ ಆಫ್ ಆಲ್ ರಾಹುಲ್ ಇನ್ವೈಟ್ ಮಾಡಿದಾಗ ಖುಷಿ ಆಯ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮ ಬೈಕರ್ಸ್ ಕಮ್ಯುನಿಟಿ. ಸೊ ಅಂದರೆ ಇದು ಸ್ವಲ್ಪ ನನಗೆ ದೂರದ ವಿಚಾರ, ಯಾಕೆ ನನ್ನ ಬೈಕ್ ರೈಡಿಂಗು ಇವೆಲ್ಲ ಜಾಸ್ತಿ ನಾನು ಹೋಗಲ್ಲ. ಬಟ್ ಅದು ಆಸೆ ಇದೆ, ಬೈಕ್ ರೈಡಿಂಗ್ ಎಲ್ಲ ಹೋಗಬೇಕು ಅನ್ನೋದು ಆಸೆ ಇದೆ. ಬಟ್ ಆ ಬೈಕರ್ಗಳನ್ನ ನೋಡಿದಾಗ ಖುಷಿ ಆಗುತ್ತೆ. ಲಾಂಗ್ ಡ್ರೈವ್ಗಳು ಪಾಪ ಅಷ್ಟೊಂದೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಗ್ಯಾಂಗ್ಗಳೆಲ್ಲ ಹೋಗ್ತಿರ್ತೀರ. ಸೊ ಅಂಥ ಒಂದು ಬೈಕರ್ಸ್ ಕಮ್ಯುನಿಟಿ ನೀವೆಲ್ಲ ಪ್ಲ್ಯಾನ್ ಮಾಡಿಕೊಂಡು, ಅದರಲ್ಲೂ ಧ್ರುವ ಸರ್ಜಾ ಸರ್ ಅಭಿಮಾನಿಗಳು ನೀವೆಲ್ಲ ಒಟ್ಟಾರೆ ಒಂದು ಶೋಗೆ ಬಂದಿರೋದು ಖುಷಿ. ನಿಮ್ಗಳ ನಡುವೆ ಸಿನಿಮಾ ನೋಡಿದ್ದು ನನಗೆ ಖುಷಿ. ಬ್ರೋ ಹೆಂಗೆ ಅನ್ನಿಸ್ತು ಮೂವಿ ನೋಡಿ? ಹೆಂಗೆ ಅನ್ನಿಸ್ತು? ಇಲ್ಲ, ತುಂಬ ಖುಷಿ ಆಗುತ್ತೆ. ಇಷ್ಟು ರೆಸ್ಪಾನ್ಸ್ ತುಂಬಾ ಮಾಸಿವ್ ಆಗಿತ್ತು. ಅದರಲ್ಲೂ ಪ್ರೇಮ್ ಸರ್ ಅಂತಂದರೆ ಗ್ಯಾಂಗ್ಸ್ಟರ್ ಮೂವಿಗಳಿಗೆ ಎತ್ತಿದ ಕೈ. ಜೋಗಿ ಅನ್ನೋಂಥದ್ದು ಒಂದು ಕಲ್ಟ್ ಹಿಟ್, ಈಗಲೂ ಜನ ನೆನಪಿಸ್ಕೋತಾರೆ. ಡೆಫಿನೆಟ್ಲಿ ರೀ ರಿಲೀಸ್ ಆದಾಗಲೂ ಕೂಡ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ಸ್ ಆಗಿದ್ದಾವೆ. ಸೊ ಜೋಗಿ ನಂತರ ಈಗ KD ಅನ್ನೋಂಥದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ, ಡೈಲಿ ಬೆಳಗ್ಗೆ ನೋಡ್ತಾನೆ ಇದೆ. ಸೊ ಖುಷಿಯಾಗುತ್ತೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೋತಾ ಇದ್ದಾರೆ. ಈಗ ಬರೋ ಜನ್ರೇಷನ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಇಂಡಸ್ಟ್ರಿಗೆ ಬಂದು 13 ಇಯರ್ಸ್ ಆಯಿತು. ಸೊ ಫಾರ್ ಟುಡೇ 13 ವರ್ಷದಲ್ಲಿ ಎಷ್ಟೋ ಏಳುಬೀಳುಗಳನ್ನ ನೋಡಿದ್ದೀನಿ. ಸೊ ಆವಾಗ ಡಿಜಿಟಲ್ ಅನ್ನೋಂಥದ್ದು ಇಷ್ಟು ಸ್ಟ್ರಾಂಗ್ ಇರಲಿಲ್ಲ, ಆಪರ್ಚುನಿಟೀಸ್ ತುಂಬ ಕಡಿಮೆ. ಬಟ್ ಈಗ ಬರೋವಂಥವ್ರಿಗೆ ಫಿಲ್ಮ್ ಎಜುಕೇಷನ್ ಅನ್ನುವಂಥದ್ದೇನೆ ಈಗ ಸಿಗ್ತಾ ಇದೆ. ನಮಗೆಲ್ಲ ಅವಾಗ ಎಲ್ಲೋ ಹೋಗಿ ಕೋರ್ಸ್ ಮಾಡಬೇಕು ಅಥವಾ ನಾವು ಫಿಲ್ಮ್ ಎಜುಕೇಷನ್ ತೊಗೋಬೇಕು ಅನ್ನೋಂಥದ್ದೇ ನಮಗೆ ಗೊತ್ತಿರಲಿಲ್ಲ. ಅವೆಲ್ಲ ದುಡ್ಡಿರೋಂಥವ್ರಿಗೆ ಅನ್ನೋ ಥರ ಇತ್ತು. ಬಟ್ ಇವಾಗ ನಿಮ್ಮ ಹತ್ರ ಮೊಬೈಲ್ ಇದೆ, ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನೋದು ಬಂದಿದೆ. ಸೊ ಗೂಗಲ್ ಅನ್ನೋಂಥದ್ದಿದೆ. ಎಲ್ಲನೂ ನಿಮ್ಗೆ ಯಾವ ರೀತಿ ಸಪೋರ್ಟ್ ಕೊಡುತ್ತೆ ಅಂದರೆ ಯು ಕ್ಯಾನ್ ಬಿಕಮ್ ಎ ಫಿಲ್ಮ್ ಮೇಕರ್. ಓದೋ ಸಮಯದಲ್ಲೇ ಸಿನಿಮಾ ಮಾಡ್ತೀವಿ ಅಂದರೆ ಆ ಸಿನಿಮಾಗೆ ಏನು ಪೂರ್ವ ಸಿದ್ಧತೆ ಬೇಕು ಅನ್ನೋಂಥದ್ದನ್ನ ಕುಟುಂಬಗಳೇ ಕೊಡ್ತಾ ಇದ್ದಾರೆ. ಹಾರ್ಡ್ ವರ್ಕ್ ಅನ್ನೋಂಥದ್ದು ತುಂಬಾ ಮುಖ್ಯ. ಶಾರ್ಟ್ಕಟ್ ಅನ್ನೋಂಥದ್ದು ಇಲ್ಲ ಸಿನಿಮಾದಲ್ಲಿ ಯಾವತ್ತೂ. ಅದು ಸಿಕ್ಕರೂ ತುಂಬ ಶಾರ್ಟ್ ಸ್ಪ್ಯಾಮಲ್ಲಿರುತ್ತೆ, ತುಂಬ ಕಡಿಮೆ ಅವಧಿನಲ್ಲಿರುತ್ತೆ. ಹಾರ್ಡ್ ವರ್ಕ್ ಮಾಡಿ ತುಂಬ ಲಾಂಗ್ ಲೈಫ್ ಇರುತ್ತೆ. ಒಂದು KD ಮೂವಿಲಿ ನಾನು ನೋಡ್ದಂಗೆ ಈಗ ಒಂದು ವರ್ಡ್ ನನಗೆ ನೆನಪಾಯ್ತು, ಹೆಣ್ಣಿನಿಂದ ಒಂದು ಕುರುಕ್ಷೇತ್ರ ನಡೀತು ಅಂತ. ಸೊ ಈ ಮೂವಿಲಿ ತೋರಿಸಿದ್ದಾರೆ. ಅವಾಗಿಂದ ಹಿಸ್ಟ್ರಿಯಿಂದನೂ ನೋಡ್ಕೊಂಬಂದರೆ ಹೆಣ್ಣಿಂದನೇ ಎಲ್ಲ ನಡೆದಿರೋಂಥದ್ದು. ರಾಮಾಯಣ ಆಗಿರಲಿ, ಮಹಾಭಾರತ ಆಗಿರಲಿ. ಸೊ ಒಂದು ಟೀಸರ್ಲ್ಲೇ ಒಂದು ಡೈಲಾಗ್ ಬರೆದಿದ್ವಿ, ರಾಮಾಯಣದ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ, ಕಲಿಯುಗದ ಯುದ್ಧ ಬಿಸಿ ರಕ್ತಕ್ಕೋಸ್ಕರ ಅಂತ. ಸೊ ಅದು KDನಲ್ಲಿ ಸರ್ವ್ ಆಗಿದೆ ಪರ್ಪಸ್. ಮುಂದಕ್ಕೆ ಪಾರ್ಟ್ 2ನಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನು ಯು ಕ್ಯಾನ್ ಇಮ್ಯಾಜಿನ್. ಸೊ ಆಲ್ರೆಡಿ ಅವರವರೇ ಓನ್ ಕಥೆಗಳನ್ನ ಸೃಷ್ಟಿ ಮಾಡ್ಕೋತಾ ಇರ್ತಾರೆ. ಹಿಂಗಿರ್ಬೋದು ಹಂಗಿರ್ಬೋದು, ಆ ಗೆಟಪ್ ನೋಡಿದ್ಮೇಲೆ, ಸುದೀಪ್ ಸರ್ ನೋಡಿದ್ಮೇಲೆ ಹಿಂಗೆಲ್ಲ ಕನೆಕ್ಟ್ ಆಗ್ಬೋದು ಅಂತ ಮಾಡ್ಕೋತಾ ಇರಿ. ಸೊ ದಟ್ ಪ್ರೇಮ್ ಸರ್ ವಿಲ್ ಕಮ್ ಅಪ್ ವಿತ್ ಅ ಬಿಗ್ ಸರ್ಪ್ರೈಸ್ ಸೂನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬೈಕರ್ಸ್ ಕಮ್ಯುನಿಟಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೇಫಾಗಿ ರೈಡ್ ಮಾಡಿ. ಥ್ಯಾಂಕ್ ಯು ಸರ್. ಅಪ್ಪ ರಾಹುಲ್ ಬ್ರೋ ಇವಾಗ ಫ್ರೀ ಆದ್ರಪ್ಪ. ಇಷ್ಟು ಸರ್ಕಸ್ ಮಾಡಿ KD ಫಿಲಮ್ಗೆ ಟಿಕೆಟ್ ಕೊಡಿಸ್ಕೊಂಡು ಇಷ್ಟನ್ನೆಲ್ಲ ಎಷ್ಟೋ ಜನ ಅಂದ್ರೆ ನೋಡಿದ್ರು ಬ್ರೋ, 105 ಜನನಾ ಟೋಟಲ್ ಟಿಕೆಟ್ಸ್? ಅದು ನಮ್ಮ ಕ್ಲಬ್ ಇದ್ದ ಅಷ್ಟೇ. ಟೋಟಲ್ ಟಿಕೆಟ್ಸ್ ಇಲ್ಲಿ ಆಗಿರೋದು 680. ಓ ಸೂಪರ್. ನೋಡಿದ್ರಾ ಇಷ್ಟು ಜನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಬ್ರೋ ತುಂಬ ಕಷ್ಟಪಟ್ಟಿದ್ದಾರೆ. ಎಷ್ಟೋ ತಿಂಗಳಾಯ್ತಾ ಬ್ರೋ? ತಿಂಗಳಿಂದ ಮಾಡ್ತಿದ್ದಾರೆ. ಹಾಂ ಓಕೆ, 1 ಮಂತಿಂದ ಮಾಡ್ತಿದ್ದಾರೆ. ಸೊ ಬ್ರೋ ಹೆಂಗೆ ಅನ್ನಿಸ್ತು? ಎಲ್ಲ ಫೈನಲಿ ಮುಗಿದೋಯ್ತು, ಹೆಂಗೆ ಅನ್ನಿಸ್ತು ಬ್ರೋ? ಖುಷಿ ಆಗ್ತಾ ಇದೆ. ಒಂದು ನಾನು
ಪ್ರೇಮ್ ಸರ್ನ ಮೀಟ್ ಆಗಿದ್ದು ಆಲ್ಮೋಸ್ಟ್ ಒಂದು 4 ವರ್ಷ ಮುಂಚೆ. ಅವಾಗ ನಮ್ಮ ಆಲ್ಬಮ್ ಸಾಂಗ್ ಪ್ರಮೋಟ್ ಮಾಡಿಸ್ಬೇಕು ಅಂತ ನಾವು ಅವ್ರ ಹತ್ರ ಹೋಗಿದ್ವಿ. ಸೊ ಅವಾಗ ಒಂದು ಮಾತು ಹೇಳಿದ್ರು ಅವರು, ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡ್ತೀವಿ ಮಗನೇ ಹಾಗೆ ಹಿಂಗೆ ಅಂತ. ಆ್ಯಂಡ್ ಈಗ ಮೊನ್ನೆ ನಾವು ಧ್ರುವ ನನ್ನ ಫಾರ್ಮ್ ಹೌಸ್ಗೆ ಹೋದಾಗ ಅವರು ಮಾತಾಡೋ ರೀತಿ, ಅವರು ಕೊಡೋ ಹಾಂ ಬ್ರೋ ರಾಹುಲ್ ಬ್ರೋ ಅಂದ್ಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡ್ತಾರಲ್ಲ, ಐ ರಿಯಲಿ ಫೆಲ್ಟ್ ಯುನೋ ಓಯ್ ಕ್ಯಾರೆಕ್ಟರ್ ವೈಸ್ ಎಂಥ ಒಳ್ಳೆ ಮನುಷ್ಯ ಅವರು ಅಂತ. ಇಂಥವ್ರ ಮೂವಿ ನಾವು ನೋಡೋಕೆ ಬರ್ತೀವಿ ಅಂದರೆ ನಮ್ಮ ಒಳಗಡೆಯಿಂದ ಖುಷಿ ಬರಬೇಕು. ಸುಮ್ಮನೆ ಕೊಟ್ಟಿದ್ದಾರೆ ಫ್ರೀ ಆಗಿದೆ ಅಥವಾ ಕೊಟ್ಟಿದ್ದಾರೆ ಸ್ಪಾನ್ಸರ್ಡ್ ಇದೆ ಆ ಥರ ಬರಬಾರ್ದು. ಆದರೆ ಮೂವಿ ನೋಡಬೇಕಾದ್ರೆ ಅಥವಾ 5 ನಿಮಿಷ 10 ನಿಮಿಷ ಸೀನಲ್ಲಿ ಏನೋ ಒಂದು ಟ್ವಿಸ್ಟ್ ಇರುತ್ತೆ. ಆಮೇಲೆ ರಗಡ್ ಲುಕ್ಕು ಧ್ರುವ ಅನ್ನೋದು ಪ್ರತಿಯೊಂದು ಸೀನು ಒಳ್ಳೆ ಕಿಕ್ ಕೊಡ್ತು. ಸೊ ಫೈನಲಿ ಹೇಗೆ ಅನ್ನಿಸ್ತು? ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ವೆನ್ ಯು ಆರ್ ಗೆಟಿಂಗ್ ದೀಸ್ ಮೆನಿ ರೈಡರ್ಸ್. ಈಗ ಒಂದು ರೈಡರ್ಸ್ ಅಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಇಂಡಿಯಾ ಏನಿದೆ, ಅದು ಎಲ್ಲರೂ ಕರ್ಕೊಂಡ್ಬಂದು ಎಂಜಾಯ್ ಮಾಡಲಿ ಅಂತ ಹೇಳಿ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಎಸ್ಪೆಷಲಿ ಆಲ್ ಥ್ಯಾಂಕ್ಸ್ ಟು ಆಲ್ ದ ರೈಡರ್ಸ್ ಇಲ್ಲಿ ಬಂದು ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಆಫ್ ಆಲ್. ಯಾಕಂದರೆ ಅವರಿಲ್ಲ ಅಂದರೆ ಇರಲಿಲ್ಲ. ವಿ ಶುಡ್ ರಿಯಲಿ ಥ್ಯಾಂಕ್ ಆಲ್ ದೋಸ್ ಪೀಪಲ್. ಅದಕ್ಕೆ ಹೆಂಗನಿಸ್ತು? ಕೇಳಿ ನೋಡಿ ಹೆಂಗ ಕಿಚ್ಚ ಇದು KD 2ಗೆ ವೇಟಿಂಗ್ ಆ್ಯಕ್ಚುಲಿ. ಮೂರ್ತಿ ಬ್ರೋ ನೀವು ಹೇಳಿ ಬ್ರೋ, ನೀವು ಹೆಂಗನಿಸ್ತು ಬ್ರೋ? ಹೇಳ್ತೇನೆ. ಪಾರ್ಟ್ 2 ಹೇಳ್ತಾರೆ. ಸೊ ಈಗಿನ ಸಿನಿಮಾ ಫಸ್ಟು ಪಾರ್ಟ್ 1ಗೆ ಈಗಿಂದಂತೂ ಸಕ್ಕತ್ತಾಗಿದೆ ನನಗಂತೂ. ಜೋಗಿ ನೋಡಿ ನೆಕ್ಸ್ಟ್ ಅದನ್ನ ಕಂಟಿನ್ಯೂಷನ್ ಕೊಡ್ತಾರೆ ಅನ್ಕೊಂಡಿದ್ದೆ ನಾನು. ಅದಕ್ಕಿಂತ ಇದು ಫುಲ್ ಡಿಫ್ರೆಂಟ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೆಂಗನಿಸ್ತು ನಿಮಗೆ? ಮೂವಿ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಂಡ್ ಬಂದಿರಲ್ಲ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಮೂವಿ ಬಗ್ಗೆ. ಇದು ಶಾರ್ಟ್ ಅಂಡ್ ಸ್ವೀಟ್. ವಿಲನ್ ಹೆಂಡತಿಗೆ ಗಂಡ ಆಗೋದೇನೆ ಸೂಪರ್ ಅನ್ಸುತ್ತೆ. ಹೆಂಗನಿಸ್ತು? ವೇಟಿಂಗ್ ಫಾರ್ KD 2 ಬಿಕಾಸ್ ಆಫ್ ಕಿಚ್ಚ ಸುದೀಪ. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಸೊ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಬನ್ನಿ ಬಾಯ್ಸ್. ಸರಿ ಬಿಡಿ, ಪಾಸಾಗಿ ಎಲ್ಲ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಬೈ, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ. ಮತ್ತು KD ಮೂವಿನ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್ ಆಲ್.